ಇದು ನಮ್ಮ ಪರಿಚಯ ಇರೋರು ಹೇಳಿದ್ದಕ್ಕೋಸ್ಕರ ಈಗ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಹೌದಾ, ಗ್ರಾಮೀಣ ಡಾಕ್ ಸೇವಕಲ್ಲಿ ಯಾರು ಸೆಲೆಕ್ಷನ್ ಆಗಿದ್ದಾರಲ್ವ ಅವ್ರಿಗಾಗಿ ಈ ವಿಡಿಯೋ ಇದೆ. ಟೀಕೆ ಗೊತ್ತಾಯ್ತಾ? ಈಗ ನಾನು ಉತ್ತರಾಖಂಡದಲ್ಲಿ ಇರೋದ್ರಿಂದ ಹಾಗಾಗಿ ನಾನು ಇಲ್ಲಿ ಹಿಂದಿ ಮಾತಾಡ್ತಾ ಇರ್ತೇನೆ ಯಾವಾಗಲೂ. ಒಂದು ನಾವು ವಿಡಿಯೋ ಮಾಡುವ ಒಂದಿಟ್ಟು ಮಧ್ಯಂತರದಲ್ಲಿ ನಾನು ಹಿಂದಿ ಮಾತಾಡ್ಬೋದು. ಹಾಗಾಗಿ ನಿಮಗೇನಾದರೂ ಅಡಚಣೆ ಆದರೆ ಕ್ಷಮಿಸಿ. ಓಕೆ, ಈಗ ನಾನು ನಿಮ್ಗೆ ಹೇಳ್ತೇನೆ. ಅಂದರೆ ಈಗ GDS ಗ್ರಾಮೀಣ ಡಾಕ್ ಸೇವಕಲ್ಲಿ ಯಾರು ಸೆಲೆಕ್ಷನ್ ಆಗಿದ್ದಾರಲ್ವ, ಯಾರಿಗಾರಿಗೆ ಈಗ ಸದ್ಯದಲ್ಲಿ ಮೇಲ್ಸ್ ಅಥವಾ SMS ಬಂದಿರ್ಬೋದು ನೀವು ಸೆಲೆಕ್ಷನ್ ಆಗಿದ್ದಾರೆ ಅಂತ, ಅವ್ರಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ಇಲ್ಲಿ ಇದ್ದಾವೆ. ಅದನ್ನು ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಜೊತೆಗೆ ನಿಮಗೆ ಯಾವ ರೀತಿ ಸ್ಯಾಲ್ರಿ ಸಿಗುತ್ತೆ ಅಥವಾ ಅದನ್ನು ಕೂಡ ನಿಮಗೆ ಕೊನೆಯಲ್ಲಿ ನಾನು ಹೇಳ್ತೀನಿ, ಆಯಿತಾ? ಈಗ ಫಸ್ಟ್ ಆಫ್ ಆಲ್ ಅಂದರೆ ನಿಮಗೆ 10th ನಿಮ್ಮದು ಅಂದರೆ 10ನೇ ತರಗತಿಯಲ್ಲಿ ನೀವು ಪಡೆದಿರುವಂಥ ನಿಮ್ಮದು ಏನು ಅಂಕಪಟ್ಟಿ ಏನಿರುತ್ತಲ್ಲ, ಮಾರ್ಕ್ ಶೀಟ್, ಅದು ನಿಮಗೆ ಬೇಕು. ಅದು ಒರಿಜಿನಲ್ ಇರಬೇಕು, ಹೌದಾ? ಆ ಡೂಪ್ಲಿಕೇಟ್ ಇರಬಾರ್ದು, ಅದು ಒರಿಜಿನಲ್ ಇರಬೇಕು, ಅದೊಂದು. ನೆಕ್ಸ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫ್ ಇರುತ್ತೆ. ಅಂದರೆ ಡೇಟ್ ಆಫ್ ಬರ್ತ್ ಪ್ರೂಫಲ್ಲಿ ಇರುವಂಥದ್ರೆ ಅಂದರೆ ನಿಮ್ಮ 10th ಮಾರ್ಕ್ ಶೀಟಲ್ಲಿ ಡೇಟ್ ಆಫ್ ಬರ್ತ್ ಇದ್ದರೆ ಚಲೋ. ಇರಲಿಲ್ಲ ಅಂದರೆ ಏನಿರುತ್ತೆ ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ಇರುತ್ತಲ್ವ ಅಥವಾ ಪ್ಯಾನ್ ಕಾರ್ಡ್ ಇರುತ್ತಲ್ವ, ಅದನ್ನು ನೀವು ಕೊಡ್ಬೋದು ಡಾಕ್ಯುಮೆಂಟ್ಸ್. ಅದರಿಂದ ನಿಮಗೆ ಏನೂ ತೊಂದರೆ ಆಗಲ್ಲ, ಹೌದಾ? ನೆಕ್ಸ್ಟು ಐಡೆಂಟಿಟಿ ಪ್ರೂಫ್. ಅಂದರೆ ಐಡೆಂಟಿಟಿ ಪ್ರೂಫ್ ಅಂದ್ರೇನು, ನಿಮ್ಮನ್ನು ನೀವು ಗುರುತಿಸುವ ಒಂದು ಏನು ಗುರುತಿಸೋಗೋಸ್ಕರ ಏನು ಇದಿರುತ್ತಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಹತ್ರ, ಅದು ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ವೋಟರ್ ID ಆಗಿರ್ಬೋದು, ಅದನ್ನು ನೀವು ಕೊಡ್ಬೋದು. ನೆಕ್ಸ್ಟು ಕಾಸ್ಟ್ ಸರ್ಟಿಫಿಕೇಟ್. ಅಂದರೆ ನಿಮ್ಮದು ಜಾತಿ ಪ್ರಮಾಣ ಪತ್ರ ಏನಿರುತ್ತಲ್ವ ಅದು ನಿಮಗೆ ಬೇಕು. ನೀವು SC ST ಆಗಿರ್ಬೋದು, OBC ಆಗಿರ್ಬೋದು, EWS ಅದೇ ನಿಮ್ದು ಯಾವುದೇ ಕ್ಯಾಟಗರಿ ಇರಲಿ, ಆ ಕ್ಯಾಟಗರಿಯದು ನಿಮಗೆ ಏನು ಸರ್ಟಿಫಿಕೇಟು ಬೇಕು, ಆಯಿತಾ? ನೆಕ್ಸ್ಟು ನಿಮ್ಮದು PWD ಸರ್ಟಿಫಿಕೇಟ್. ಅಂದರೆ ಯಾರಾದರೂ ಫಿಸಿಕಲ್ ಡಿಸಬಿಲಿಟಿ ಅಂದರೆ ಅಂಗವಿಕಲ ಯಾರು ಇರ್ತಾರಲ್ಲ ಅವ್ರಿಗಾಗಿ ಇರುತ್ತೆ ಇದು, ಹೌದಾ? ನೀವೇನಾದರೂ ನಿಮ್ಮ PWD ಸರ್ಟಿಫಿಕೇಟ್ ಮೇಲೆ ಅಪ್ಲೈ ಮಾಡಿದ್ದಂದರೆ ಅದು ಕೂಡ ಬೇಕು ನೀವು ವೆರಿಫಿಕೇಷನ್ಗೆ ಹೋದಾಗ. ಟೀಕೆ, ಅರ್ಥ ಆಯ್ತಾ? ಅದು ನಿಮಗೆ ಬೇಕೇ ಬೇಕು, ಹೌದಾ? ಮತ್ತು ನೆಕ್ಸ್ಟು ನಿಮ್ಮದು ರೆಸಿಡೆನ್ಷಿಯಲ್ ಅಥವಾ ಅಡ್ರೆಸ್ ಪ್ರೂಫ್. ಅಂದರೆ ನಿಮ್ಮದು ಅಂದರೆ ಸ್ಥಳಾಂತರ ಅಥವಾ ವಾಸವಿರುವಂಥ ಏನು ಇದಿರುತ್ತಲ್ವ, ಅದರದ್ದು ಬೇಸ್ ಮೇಲೆ ಇರುವಂಥ ಒಂದು ಯಾವುದೇ ಒಂದು ನೀವು ಪತ್ರವನ್ನು ಒಯ್ಬೋದು. ಆಧಾರ್ ಕಾರ್ಡ್ ಆಗಿರ್ಬೋದು, ಈವನ್ ನಿಮ್ಮ ಏನು ನೀವು ಸ್ಕೂಲಲ್ಲಿ ಓದಿರುವಂಥ ಅಲ್ಲಿ ನೀವು ಬರ್ಸ್ಕೊಂಡು ಕೂಡ ಹೋಗ್ಬೋದು. ಅದರಿಂದ ಏನೂ ನಿಮಗೆ ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟು ನಿಮ್ಮದು ಫೋಟೋ ಇರಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು 4 ಫೋಟೋ ತೊಗೊಂಡೋಗಿ. ಈ ಫೋಟೋಸ್ ಅಂತೂ ಬೇಕೇ ಬೇಕು, ಹೌದಾ? ನೆಕ್ಸ್ಟು ಮತ್ತು ನೀವು ಅಪ್ಲೈ ಮಾಡಿರೋಂಥ ಅಪ್ಲಿಕೇಶನ್ಸ್ ಏನಿದೆ ಅದರ ಪ್ರಿಂಟೌಟ್ ಬೇಕು. ಅಂದರೆ ನೀವು ಆಲ್ರೆಡಿ ಈಗ ಸೆಲೆಕ್ಷನ್ ಆಗಿದ್ರಂದರೆ ಅದರದ್ದು ನಿಮ್ಮ ಹತ್ರ ಒಂದು ಪ್ರಿಂಟೌಟ್ ಇರುತ್ತೆ, ಹೌದಾ? ಅದರ ಪ್ರಿಂಟೌಟ್ ತೊಗೊಂಡು ನೀವು ಹೋಗಬೇಕು, ಹೌದಾ? ಇದು ನೀವು ಇದಂತೂ ಇಂಪಾರ್ಟೆಂಟ್. ಇದನ್ನು ನೀವು ಎಲ್ಲಿ ಬೇಕಾದರೂ ತೆಗೆಸ್ಕೋಬೋದು. ಕಂಪ್ಯೂಟರ್ ಸೆಂಟ್ರಿಂದ ಆದರೂ ತೆಗೆಸ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ರನೇ ಇದ್ದರೆ ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಮೆಡಿಕಲ್ ಸರ್ಟಿಫಿಕೇಟ್ ಏನಿದೆ ಅಲ್ವಾ, ಇದು ಭಾಳ ಇಂಪಾರ್ಟೆಂಟ್, ಹೌದಾ? ಇದು ನೀವು ಲಾಸ್ಟ್ನಾಗೆ ಅಂದರೆ ನಿಮ್ಮದು 2ನೇ ಸಲ ವೆರಿಫಿಕೇಷನ್ ಆದಾಗ ಇದು ಬೇಕಾಗುತ್ತೆ. ಇದನ್ನು ನೀವು ಯಾವಾಗಲೂ ನೋಡಿ ಗೌರ್ಮೆಂಟ್ ಹಾಸ್ಪಿಟಲಿಂದಾನೇ ತೊಗೊಳ್ಳಿ. ಗೌರ್ಮೆಂಟ್ ಹಾಸ್ಪಿಟಲಿಂದ ಯಾವುದಕ್ಕಂದರೆ ಇಲ್ಲಿ ತೊಗೊಳ್ಳುವಂಥ ಒಂದೊಂದು ಏನಿರುತ್ತೆ ಅಂದರೆ ಪ್ರಮಾಣ ಪತ್ರ ಆಗಿರ್ಬೋದು, ಯಾವುದೇ ರೀತಿ ಅದರ ಪತ್ರಗಳು ಏನಿರುತ್ತೆ ಅವು ವ್ಯಾಲಿಡ್ ಇರುತ್ತೆ. ಅಂದರೆ ಅದು ನಿಮಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಗೌರ್ಮೆಂಟ್ ಹಾಸ್ಪಿಟಲಿಂದ ತಗೊಂಡ್ರೆ. ಅದನ್ನು ಯಾರು ಕೂಡ ಇದನ್ನು ತೊಗೊಳ್ಳಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಹೌದಾ? ಹಾಗಾಗಿ ನೀವು ಮೆಡಿಕಲ್ ಸರ್ಟಿಫಿಕೇಟ್ ಏನಿದೆ ಇದು ಗೌರ್ಮೆಂಟ್ ಹಾಸ್ಪಿಟಲಿಂದನೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವೆಲ್ಲ ಡಾಕ್ಯುಮೆಂಟ್ಸ್ ಏನಿದಾವಲ್ವ ಇವೆಲ್ಲವೂ ಕೂಡ ನೀವು ಮರೆಯದೇ ತೊಗೊಂಡು ಹೋಗಬೇಕು ನಿಮ್ಮದು ವೆರಿಫಿಕೇಷನ್ ಇದ್ದಾಗ, ಹೌದಾ? ಮತ್ತು ಇನ್ನೊಂದು ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಕೀ ಪಾಯಿಂಟ್ಸ್. ಅಂದರೆ ಇನ್ನೊಂದು ನೆನಪಿಟ್ಕೊಳ್ಬೇಕಾದಂಥ ಒಂದಿಷ್ಟು ಅಂಶಗಳಿದ್ದಾವೆ. ಇದನ್ನು ನೀವು ನೆನಪಿಟ್ಕೊಳ್ಳಿ. ಅಂದರೆ ನಿಮಗೆ ಏನೇನು ಬೇಕನ್ನೋದು, ಹೌದಾ? ಇದು ಅಂದರೆ ಡೆಡ್ಲೈನ್ ಅಂತಿದೆ. ಅಂದರೆ ನಿಮ್ಮದು ಸಮಯ ಅಂದರೆ ನಿಮ್ಗೆ ಬಂದಿರುವಂಥ ಏನು ಸಮಯ ಇರುತ್ತಲ್ಲ ಆ ಸಮಯದ ಒಳಗಡೆ ನಿಮಗೆ ಒಂದು ಮೆಸೇಜ್ ಬಂದಿರುತ್ತೆ, ಮೇಲಿಂದ ಆಗಿರ್ಬೋದು, ಇಲ್ಲಾಂದರೆ ಹಾಗೆ ಸಾಮಾನ್ಯವಾಗಿ ಒಂದು ನಿಮಗೆ SMS ಆದರೂ ಬಂದಿರುತ್ತೆ. ಅಲ್ಲಿ ನೀವು ಬಂದಿರುವಂಥ ಅದರಲ್ಲಿ ಒಂದು ಡೇಟ್ ಕೂಡ ಮೆನ್ಷನ್ ಇರುತ್ತೆ. ಅಂದರೆ ಇಷ್ಟು ದಿನಾಂಕದೊಳಗೆ ನೀವು ಬಂದು ನಿಮ್ಮ ವೆರಿಫಿಕೇಷನ್ ಅಂದರೆ ನಿಮ್ಮದೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಲ್ವ ಅದನ್ನು ನೀವು ಮುಗಿಸ್ಕೊಂಡು ಹೋಗಬೇಕಂತ ಇರುತ್ತೆ. ಅದರಲ್ಲಿ ಮೆನ್ಷನ್ ಇರುತ್ತೆ. ಅದನ್ನು ನೀವು ಓದ್ಕೊಂಡ್ರೆ SMS ಅಥವಾ ಇಮೇಲ್ನ ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಹೌದಾ?
ಮತ್ತು ನೆಕ್ಸ್ಟು ನಿಮ್ಮದು ಏನಿರುತ್ತೆ ಅಂದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲಿ ಇರುತ್ತೆ ಅಂದರೆ ಹೆಡ್ ಆಫೀಸಲ್ಲಿ ಇರುತ್ತೆ. ಹೆಡ್ ಆಫೀಸ್ ಅಂದರೆ ನಿಮ್ಮದು ಯಾವ ಡಿವಿಷನಲ್ಲಿ ಇರುತ್ತಲ್ಲ, ಅಂದರೆ ನೀವು ಯಾವ ಭಾಗದಲ್ಲಿ ಸೆಲೆಕ್ಷನ್ ಆಗಿರ್ತಾರಲ್ಲ ಆ ಭಾಗದ ಒಂದು ಹೆಡ್ ಆಫೀಸ್ ಇರುತ್ತೆ. ಅಲ್ಲಿ ನಿಮ್ದು ಏನಿರುತ್ತೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಮತ್ತು ನೆಕ್ಸ್ಟ್ ಅಂದರೆ ರಿಜೆಕ್ಷನ್ ಅಂದರೆ ನಿಮ್ಮದು ಏನಂತಾರೆ ಕ್ಯಾನ್ಸಲೇಷನ್ನು ಅಂತಾರೆ ಇದನ್ನು, ಹೌದಾ. ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ್ದನ್ನು ಅವರು ಅದನ್ನು ತಡೆಗಡಿಸ್ಬೋದು, ಅಂದರೆ ಅವ್ರು ನಿಲ್ಲಿಸ್ಬೋದು, ನಿಮ್ಮನ್ನ ನಿರ್ಧರಿಸ್ಬೋದು, ಅಂದರೆ ನಿಮ್ಗೆ ಕಳಿಸ್ಬಿಡ್ಬೋದು ಅವರು. ಯಾವ್ಯಾವ ರೀತಿ ಮೇಲೆ ಅಂದರೆ ಒಂದು ಮಿಸ್ ಮ್ಯಾಚ್ ಇನ್ ನೇಮ್ ಅಂದರೆ ನಿಮ್ಮ ಹೆಸರು ಏನಿರುತ್ತಲ್ವ, ನೀವು ಅಪ್ಲಿಕೇಶನ್ ಹಾಕಿದಲ್ಲಿ ಹೆಸರು ಅದರಲ್ಲಿ ಇರುವಂಥ ನಿಮ್ಮ ಹೆಸರು ಜೊತೆಗೆ ನಿಮ್ಮ 10th ಮಾರ್ಕ್ ಶೀಟಲ್ಲಿ ಇರುವಂಥ ಹೆಸರು ಜೊತೆಗೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಕೂಡ, ಹೌದಾ, ನಿಮ್ಮ ಆಧಾರ್ ಕಾರ್ಡಲ್ಲಿ ಕೂಡ ಹೆಸರು ಏನಿರಬೇಕು ಸೇಮ್ ಇರಬೇಕು. ಅಂದರೆ ಕರೆಕ್ಟಾಗಿ ಸೇಮ್ ಅಂದರೆ ಸೇಮ್ ಅದು ಹೆಂಗಿರುತ್ತಲ್ಲ ಅಂದರೆ ನಮ್ಮ ಕನ್ನಡದಲ್ಲಿ ಅಂತ ಹೇಳ್ತಾರೆ ಡಿಕ್ ಟು ಡಿಕ್ ಅಂದ್ರೆ, ಹೌದಾ, ಹಾಗಾಗಿ ಡಿಕ್ ಟು ಡಿಕ್ ಇರ್ಬೇಕಂತಾರೆ, ಹೌದಾ, ಕರೆಕ್ಟಾಗಿರಬೇಕು. ಡಿಕ್ ಟು ಡಿಕ್ಟ್ ಅಂತ ಯಾವ್ದಕ್ಕಂತಾರೆ ಅಂದರೆ ಕರೆಕ್ಟಾಗಿರಬೇಕು. ಇದರಲ್ಲಿ ಒಂದಿಟ್ಟೂ ಕೂಡ ಚೇಂಜ್ ಆಗಿರ್ಬೋದು. ಜೊತೆಗೆ ನಿಮ್ಮದು ಏಜ್, ಹೌದಾ, ನಿಮ್ದೇನು ವಯಸ್ಸು ಇರುತ್ತಲ್ಲ ಈ ವಯಸ್ಸು ಕೂಡ ಜೊತೆಗೆ ಸೇಮ್ ಇರಬೇಕು. ಅಂದರೆ ನಿಮ್ಮದು ಏಜ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮದು ಹುಟ್ಟಿದಂಥ ದಿನಾಂಕ ಕೂಡ ನಿಮ್ಮದು 10ನೇ ಮಾರ್ಕ್ ಶೀಟ್ 10ನೇ ತರಗತಿ ನಿಮ್ಮ ಮಾರ್ಕ್ ಶೀಟಲ್ಲಿ ಇರ್ಬೋದು, ಆಧಾರ್ ಕಾರ್ಡಲ್ಲಿ ಇರ್ಬೋದು, ಮತ್ತು ಜೊತೆಗೆ ನೀವು ಅಪ್ಲಿಕೇಶನ್ ಹಾಕಿದ್ರಲ್ಲಿ ಕೂಡ ಅಂದರೆ ಸರಿ ಸಮಾನಾಗಿರಬೇಕು, ಹೌದಾ. ಒಂದಿಟ್ಟು ಯಾವುದೇ ರೀತಿ ಚೇಂಜಸ್ ಇರ್ಬೋದು. ಇವಂತರೂ ಇದರಲ್ಲಿ ಏನಾದರೂ ಒಂದಿಟ್ಟು ಏನಾದರೂ ಮಿಸ್ಟೇಕ್ ಆದರೆ, ಏನಾದರೂ ಒಂದಿಟ್ಟು ತೊಂದರೆ ಕಾಣಿಸ್ಕೊಂಡ್ರೆ, ಅಂದರೆ ಹೆಸರಾದರೂ ಬದಲಾವಣೆ ಆಗಿರ್ಬೋದು, ಇಲ್ಲಾಂದರೆ ವಯಸ್ಸಾದರೂ ಬದಲಾವಣೆ ಆಗಿದ್ದು ಏನಾದರೂ ಕಂಡು ಬಂದಲ್ಲಿ ನಿಮ್ಮ ಏನು ಇದಿರುತ್ತೆ ಪ್ರೊಸೀಜರ್ ಏನಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದು ಅದನ್ನು ಅವರು ಕ್ಯಾನ್ಸಲೇಷನ್ ಮಾಡ್ತಾರೆ, ಹೌದಾ. ಅಲ್ಲಿ ನೀವು ರಿಜೆಕ್ಷನ್ ಆಗಿಬಿಡ್ತೀರ, ಹೌದಾ. ಮತ್ತು ಇದು ಮೆಡಿಕಲ್ ಎಕ್ಸಾಮಿನೇಷನ್ ನಾನು ನಿಮ್ಗೆ ಹೇಳಿದ್ದೀನಿ. ಇವೆಲ್ಲ ನಿಮ್ದು ಕರೆಕ್ಟ್ ಆಗಿದ್ದರೆ ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ಇದೊಂದು ಆದಮೇಲೆ ನಿಮ್ಮದು ಎಲ್ಲ ವೆರಿಫಿಕೇಷನ್ ಏನಾಯಿತು ಭಾಳ ಯಶಸ್ವಿಯಾಗಿ ನಿಮ್ಮದು ವೆರಿಫಿಕೇಷನ್ ಆಗಿದೆ ಅಂತ ನಿಮಗೆ ಮತ್ತು ನಿಮ್ಗೆ ನೋಟಿಫಿಕೇಷನ್ ಬಂದುಬಿಡತ್ತೆ, ಹೌದಾ. ಅದಾದಮೇಲೆ ಇವೆಲ್ಲ ಆದಮೇಲೆ ನಿಮ್ಗೆ ಒಂದು ಚಾರ್ಜ್ ರಿಪೋರ್ಟ್ ಕೊಡ್ತಾರೆ. ಅಂದರೆ ನೀವು ಡ್ಯೂಟಿ ಮೇಲೆ ಯಾವಾಗ ನೀವು ಹೋಗಬೇಕು ಅನ್ನೋದು ನಿಮ್ಗೆ ಕೇಳ್ಕೊತಾರೆ, ಅದು ನಿಮ್ಮ ಮೇಲೆ ಡಿಪೆಂಡು, ಹೌದಾ. ಆಮೇಲೆ ನೀವು ಅದೇ ನಿಮ್ಗೆ ಯಾವ ಡೇಟ್ ಬೇಕು ಆ ಡೇಟಿಗೆ ನೀವು ಸೆಲೆಕ್ಷನ್ ಮಾಡಿಕೊಂಡು ನೀವು ನಿಮ್ಮ ವರ್ಕನ್ನು ನಿಮ್ಮ ಕೆಲಸವನ್ನು ನೀವು ಮಾಡ್ಬೋದು. ಮತ್ತು ಇದು GDS ಸ್ಪೋರ್ಟ್ಸಲ್ಲಿ ಈ ಪೋಸ್ಟ್ ಆಫೀಸಲ್ಲಿ ಏನಿರುತ್ತೆ ಅಂದರೆ 3 ಥರದ ಏನಿರ್ತಾವೆ ಅಂದರೆ ವರ್ಗಗಳಿರ್ತಾವೆ, ಅಂದರೆ ಕ್ಲಾಸಿಫಿಕೇಷನ್ ಅಂತೀವಲ್ಲ ಆ ಥರ, ಹೌದಾ. ಫಸ್ಟು ಇದರಲ್ಲಿ BPM ಬರ್ತಾರೆ. BPM ಅಂದರೆ ಏನು ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಹೌದಾ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅವ್ರದ್ದು ಏನು ವರ್ಕ್ ಇರುತ್ತೆ ಅಂದರೆ ಇವ್ರದ್ದು ಆಫೀಸಲ್ಲಿ ವರ್ಕ್ ಅಷ್ಟೇ ಇರುತ್ತೆ. ಅಂದರೆ ಆಫೀಸಲ್ಲೇ ಕುಂತು ಕೆಲಸ ಮಾಡುವಂಥದ್ದು ಇರುತ್ತೆ. ಆದರೆ ಒಂದೊಂದು ಕಡೆ ಸಿಂಗಲ್ ಹ್ಯಾಂಡ್ BO ಇದ್ದರೆ ಆವಾಗ BPMಗೆ ಇವರು ಉಳ್ಕಿದಂಥ ಎಲ್ಲ ಕೆಲಸಗಳನ್ನು BPMೇ ಮಾಡಬೇಕು. ಡಬಲ್ ಹ್ಯಾಂಡ್ ಇದ್ದರೆ ಆವಾಗ ಇವರು ಆವಾಗ ಒಂದೇ ಕೆಲಸ ಮಾಡ್ತಾರೆ, ಉಳ್ಕಿದವರು ಅವರು ಉಳ್ಕಿದೆಲ್ಲ ಅವ್ರು ಕೆಲಸ ಮಾಡ್ಕೋತಾರೆ. ಟ್ರಿಪಲ್ ಹ್ಯಾಂಡ್ ಇದ್ದರೆ ಇವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಇವರು ಆರಾಮಾಗಿ ಕೂತು ಆಫೀಸಲ್ಲೇ ಕೆಲಸ ಮಾಡ್ಕೋಬೇಕು, ಉಳ್ಕಿದೆಲ್ಲ ಅವರವರೇ ಕೆಲಸವನ್ನು ಮಾಡ್ಕೋತಾರೆ, ಹೌದಾ. ನೆಕ್ಸ್ಟ್ ಇವ್ರದ್ದು ಬೇಸಿಕ್ ಸ್ಯಾಲ್ರಿ ನೋಡಿದರೆ ಇವ್ರದ್ದು 12,000 ಇರುತ್ತೆ, ಹೌದಾ, ಸ್ಟಾರ್ಟಿಂಗಲ್ಲಿ. ಆಮೇಲೆ ಇವರಿಗೆ TADA ಎಲ್ಲ ಸೇರಿ ಇವರಿಗೆ 17,000ಗಿಂತ ಹೆಚ್ಚು ಅವ್ರಿಗೆ ಏನು ಸ್ಯಾಲ್ರಿ ಏನಿರುತ್ತೆ ಅದು ಬರುತ್ತೆ. ನೆಕ್ಸ್ಟು ABPM ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಹೌದಾ. ಇದರಲ್ಲಿ 2 ಥರ ಇರುತ್ತೆ. ಒಂದು ಮೇಲ್ ಕಲೆಕ್ಟರ್ ಇರುತ್ತೆ. ಮೇಲ್ ಕಲೆಕ್ಟರ್ ಅಂದರೆ ಯಾವ ಥರ ಇರುತ್ತೆ ಅಂದರೆ ಒಂದು ಟ್ರಾನ್ಸಿಟ್ ಆಫೀಸ್ ಇರುತ್ತೆ, ಅಲ್ಲಿಂದ ನೀವು ಬ್ಯಾಗ್ ತೊಗೊಂಡು ಹೋಗಬೇಕು ನಿಮ್ಮ ಆಫೀಸ್ಗೆ, ಹೌದಾ. ಆ ಬ್ಯಾಗನ್ನು ನೀವು ನಿಮ್ಮ BPM ಕೊಡ್ತಿದ್ರಿ, ಹೌದಾ. ಅದಾದಮೇಲೆ BPM ಏನು ಮಾಡ್ತಾನಂದರೆ ಹಿಂದಿನ ದಿವಸ ಏನಿರುತ್ತೆ ಅದು ಏನು ಕೆಲಸ ಮುಗಿರುತ್ತಲ್ವ ಅದನ್ನೆಲ್ಲ ಒಂದು ರಿಪೋರ್ಟ್ ಬರೆದು ಅದನ್ನೊಂದು ನಿಮಗೆ ಒಂದು ಬ್ಯಾಗಲ್ಲಿ ಹಾಕ್ಕೊಡ್ತಾನೆ. ಅದೇ ಬ್ಯಾಗನ್ನು ನೀವು ಟ್ರಾನ್ಸಿಟ್ ಆಫೀಸ್ಗೆ ತಂದು ಕೊಡಬೇಕಾಗತ್ತೆ. ಇದೊಂದು ವರ್ಕ್ ಇರುತ್ತೆ. ಆಮೇಲೆ ಅಸಿಸ್ಟೆಂಟ್ ಅಷ್ಟೇ ಇದ್ದರೆ ಏನು ಮಾಡಬೇಕಂದ್ರೆ ನೀವು ನಿಮ್ಮ BPM ಏನು ಹೇಳ್ತಾರಲ್ವ ಆಫೀಸಲ್ಲಿ ಅದನ್ನಷ್ಟೇ ನೀವು ಕೆಲಸ ಮಾಡಬೇಕಾಗತ್ತೆ, ಆಫೀಸಲ್ಲಿ ಕೆಲಸ ಮಾಡಬೇಕಾಗತ್ತೆ ಅಷ್ಟೇ. ಮತ್ತು ಇವ್ರ ಬೇಸಿಕ್ ಸ್ಯಾಲ್ರಿ ಏನಿರುತ್ತೆ 10,000 ರೂಪಾಯಿ ಇರುತ್ತೆ. ಮತ್ತು ಇವ್ರಿಗೆ TADA ಎಲ್ಲ ಸೇರಿ 15,000ಗಿಂತ ಹೆಚ್ಚು ಇವ್ರಿಗೆ ಸ್ಯಾಲ್ರಿ ಸಿಗುತ್ತೆ. ಮತ್ತು ಲಾಸ್ಟು ಡಾಕ್ ಸೇವಕ ಅವ್ರದ್ದು ಏನು ಕೆಲಸ ಇರೋದಂದರೆ ಇವ್ರಿಗೂ ನಮ್ಮ ಕನ್ನಡದಲ್ಲಿ ಏನಂತಾರೆ ಅಂದರೆ ಪೋಸ್ಟ್ ಮ್ಯಾನ್ ಅಂತಲೂ ಎಲ್ಲರೂ ಪೋಸ್ಟ್ ಮ್ಯಾನ್ ಅಂತಲೇ ಕರೀತಾರೆ, ಹೌದಾ. ಇವ್ರದ್ದು ಏನು ಕೆಲಸ ಇರುತ್ತೆ ಅಂದರೆ ಅವ್ರು ಏನು ಲೆಟರ್ಸ್ ಹೊತ್ತು ಬಂದಿರುತ್ತಲ್ವ ಅವೆಲ್ಲ
ಲೆಟರ್ಸ್ಗಳನ್ನು ಏನು ಮಾಡಬೇಕಾಗತ್ತೆ, ಅವ್ರವ್ರು ಯಾರ್ಯಾರು ಕಸ್ಟಮರ್ ಇರ್ತಾರಲ್ಲ ಅವರೆಲ್ಲರಿಗೂ ಮನೆಗೆ ಹೋಗಿ ಹಂಚಬೇಕಾಗತ್ತೆ. ಯಾರ ಹೆಸರು ಮೇಲೆ ಬಂದಿರುತ್ತಲ್ಲ ಅವ್ರಿಗೆ ಹೋಗಿ ಕೊಡಬೇಕಾಗತ್ತೆ. ಹೌದಾ. ಮತ್ತು ಇವ್ರ ಸ್ಯಾಲ್ರಿ ಮತ್ತು ಡಾಗ್ ಸೇವಕ್ ಅವ್ರು ಮತ್ತು BPM ABPM ಅವ್ರ ಸ್ಯಾಲ್ರಿ ಎರಡೂ ಕೂಡ ಸೇಮೇ ಇರುತ್ತೆ. ಒಂದು ಹೆಚ್ಚು ಕಮ್ಮಿ 100-200 ರೂಪಾಯಿ ಅಷ್ಟೇ ಫರಕ್ ಬೀಳ್ಬೋದು. ಅದನ್ನು ಬಿಟ್ಟು ಒಂದಿಟ್ಟು ಯಾವುದೇ ರೀತಿ ತೊಂದರೆ ಇಲ್ಲ. ಇಬ್ಬರದು ಏನು ಸ್ಯಾಲ್ರಿ ಇರುತ್ತಲ್ಲ ಸಮಾಂತರನೇ ಇರುತ್ತೆ. ಹೌದಾ. ಹೆಚ್ಚು ಕಮ್ಮಿ ವ್ಯತ್ಯಾಸ ಇರ್ಬೋದು. ಅದನ್ನು ಬಿಟ್ಟು ಯಾವುದೇ ರೀತಿ ಆ ರೀತಿ ವ್ಯತ್ಯಾಸ ಇರಲ್ಲ. ಹೌದಾ. ಮತ್ತು ಇವು ಎಲ್ಲರದ್ದು ಏನು ವರ್ಕ್ ಅವರ್ ಏನಿರುತ್ತಲ್ವ ಅದು 4 ಅವರ್ ಇರುತ್ತೆ. ಹೌದಾ. 4 ಅವರ್ ಅಂದರೆ 4 ಗಂಟೆ ಕೆಲಸ ಇರುತ್ತೆ. 4 ಗಂಟೆ ನೀವು ಕೆಲಸ ಮಾಡಬೇಕು. 4 ಗಂಟೆ ಕೆಲಸ ಮಾಡಿದ ಮೇಲೇ ಅಂದರೆ ಪ್ರತಿದಿನ 4 ಗಂಟೆನೇ ಇರುತ್ತೆ. 4 ಗಂಟೆನೇ ಕೆಲಸ ಮಾಡಬೇಕು ನೀವು. ಅದಕ್ಕಿಂತ ಹೆಚ್ಚು ಏನಾದರೂ ನೀವು ಸಮಯ ಏನಾದರೂ ನಿಮ್ಮದು ಹೋಗ್ತಾ ಇದ್ದರೆ ನೀವು ನಿಮ್ಮ ರಿಗಾರ್ಡಿಂಗ್ ಇರುವಂಥ ಹೈಯರ್ ಆಫೀಸರ್ಗೆ ನೀವು ಕಂಪ್ಲೇಂಟ್ ಕೂಡ ಮಾಡ್ಬೋದು. ಅವ್ರಿಗೆ ಇಲ್ಲಾಂದರೆ ನೀವು ಹೇಳ್ಬೋದು, ಸರಿ ಈ ಥರ ಆಗ್ತಾಯಿದೆ, ನೀವೇನಾದರೂ ನಮಗೆ ಯಾವುದಾದ್ರೂ ಒಂದು ಸಲಹೆ ಕೊಡಿ ಅಂತ ಏನಾದರೂ ನೀವು ಕೇಳ್ಬೋದು. ಹೌದಾ. 4 ಗಂಟೆ ವರ್ಕ್ ಇರುತ್ತೆ. 4 ಗಂಟೆ ವರ್ಕ್ ಮೇಲೆ ಈ ಥರ ನಿಮ್ಮದು ವರ್ಕು ಕೂಡ ಇರುತ್ತೆ. ಜೊತೆಗೆ ನಿಮ್ಮ ಸ್ಯಾಲ್ರಿ ಕೂಡ ಈ ಥರನೇ ಇರುತ್ತೆ. ಮತ್ತು ಪ್ರತಿ ವರ್ಷವೂ ಕೂಡ ಏನು ಸ್ಯಾಲ್ರಿ ಏನಿರುತ್ತಲ್ವ ಅದು ಇಂಕ್ರಿಮೆಂಟ್ ಕೂಡ ಆಗುತ್ತೆ. ಹೌದಾ. ಅದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ಇರುತ್ತೆ. ಮತ್ತು ಅದು ಈವನ್ ಹೈಯರ್ ಅಥಾರಿಟೀಸ್ ಮೇಲೇನೂ ಡಿಪೆಂಡ್ಸ್ ಆಗುತ್ತೆ. ಆಯಿತಾ. ನಿಮಗೇನಾದರೂ ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ಹೌದಾ ನೀವು ನನ್ನ ಚಾನಲ್ನ ನೀವು ಲೈಕ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ಜೊತೆಗೆ ಆಗ ನಿಮಗೆ ಭಾಳ ಏನಂದರೆ ಒಂದು ಮಾಹಿತಿ ಒಳ್ಳೆಯದಾದಂಥ ಚಾನಲ್ ಅನಿಸಿದರೆ ನೀವು ಫಾಲೋ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಹೌದಾ. ಇಲ್ಲಿ ಕೆಳಗಡೆ ನನ್ನ ಚಾನಲ್ ನೇಮ್ ಕೂಡ ಇದೆ. ಹೌದಾ. @SMR Blogs 1103. ಹೌದಾ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಆಯಿತಾ. ಮತ್ತು ನಿಮಗೇನಾದರೂ ಬೇರೆ ರೀತಿ ಯಾವುದೇ ರೀತಿ ಮಾಹಿತಿಗಳು ಬೇಕಾದರೆ ನೀವು ಕಾಮೆಂಟ್ ಮಾಡ್ಬೋದು. ನಾನು ನಿಮಗೆ ನಿಮ್ಮ ಕಮೆಂಟ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ನೀವು ಕಾಮೆಂಟ್ ಮಾಡಿರುತ್ತೋ ಅದೇ ಒಂದು ವಿಷಯದ ಬಗ್ಗೆ ನಾನು ಮತ್ತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಯಿತಾ. ನನ್ನ ಚಾನಲ್ನಲ್ಲಿ ನಾನು ಹಿಂದಿಯಲ್ಲೇ ವಿಡಿಯೋ ಮಾಡೋದು. ನಿಮ್ಮ ಕನ್ನಡದಲ್ಲಿ ಬೇಕಾದರೆ ನಾನು ಕನ್ನಡದಲ್ಲಿ ಇದೇ ರೀತಿ, ಅಥವಾ ನಿಮಗೆ ಆಫೀಸಲ್ಲಿ ಇರ್ಬೋದು, BPM ಆಗಿರ್ಬೋದು, ABPM ಆಗಿರ್ಬೋದು, ಡಾಗ್ ಸೇವಕ್ ಆಗಿರ್ಬೋದು, ಯಾರೇ ಆಗಿರಲಿ ನಿಮಗೆ ಆ ರೀತಿ ವಿಡಿಯೋಗಳು ಬೇಕಾದರೆ ನಿಮಗೆ ಯಾವುದೇ ರೀತಿ ತೊಂದರೆ ಆದರೂ ಆ ಒಂದು ತೊಂದರೆ ಮೇಲೆ ನಿಮಗೆ ಒಂದು ಸಲಹೆ ಬೇಕಾದಲ್ಲಿ ನೀವು ನನಗೆ ಕಾಮೆಂಟ್ ಮಾಡ್ಬೋದು. ನಾವು ನಿಮಗೆ ನೀವು ಸಂಪೂರ್ಣವಾಗಿ ನನ್ನ ಹತ್ರ ಎಷ್ಟು ಮಾಹಿತಿ ಇದೆ ಅಲ್ವಾ ಅಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಒಂದು ಸಲಹೆಯನ್ನು ನಾನು ನೀಡ್ತೀನಿ. ಹೌದಾ. ಮತ್ತೆ ನನ್ನ ಬ್ಲಾಗಲ್ಲಿ ನಾನು ಯಾವಾಗಲೂ ಹಿಂದಿಯಲ್ಲೇ ವಿಡಿಯೋ ಮಾಡೋದು. ಇದು ಎಸ್ಪೆಷಲಿ ಈಗ ನನಗೆ ಒಬ್ಬರು ನಮ್ಮ ಅಣ್ಣವ್ರು ಹೇಳಿದ್ದಕ್ಕಾಗಿ ಅವ್ರಿಗೆ ನಾನು ಕನ್ನಡದಲ್ಲಿ ಕೂಡ ಮಾಡಿದ್ದೀನಿ. ಹಾಗಾಗಿ ಇನ್ಮೇಲೆ ನಾನು ಕನ್ನಡದಲ್ಲಿ ಕೂಡ ಮಾಡ್ತೀನಿ, ಹಿಂದಿಯಲ್ಲಿ ಕೂಡ ಮಾಡ್ತೀನಿ, ಜೊತೆ ಕನ್ನಡದಲ್ಲಿಯೂ ಕೂಡ ಮಾಡ್ತೇನೆ. ನನಗೆ ಎಡಿಟಿಂಗ್ ಅಂತೂ ಗೊತ್ತಿಲ್ಲ. ಹೌದಾ. ಯೂಟ್ಯೂಬಲ್ಲಿ ಯಾವ ಥರ ಎಡಿಟಿಂಗ್ ಮಾಡಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಯಾವ ಥರ ಬರುತ್ತೆ ನಾನು ಆ ಥರ ವಿಡಿಯೋ ಮಾಡ್ತಿದ್ದೀನಿ. ನಿಮಗೆಲ್ಲರಿಗೂ ಭಾಳ ಖುಷಿಯಾಗಿದೆ ಅಂತ ನಾನು ತಿಳ್ಕೊತೀನಿ. ಮತ್ತು ಈ ವಿಡಿಯೋ ಪೂರ ನಿಮಗೆ ಅರ್ಥ ಕೂಡ ಆಗಿದೆ ಅಂತ ತಿಳ್ಕೊತೀನಿ. ಆಯಿತಾ. ಎಲ್ಲರಿಗೂ ಕೂಡ ಧನ್ಯವಾದಗಳು.